ಎಷ್ಟು ವರ್ಷ 2008 ಅಲ್ಲ 14 6 20 ಏನು ನಿರೀಕ್ಷೆ ಇಲ್ಲ. ಇವರು ಯಾರು ನಿರ್ಮಲಾ ಸೀತಾರಾಮನ್ ಅವ್ರೇನಂತ ಒಂದು ಎಜುಕೇಟೆಡ್ ಅಲ್ಲ, ಸ್ವಲ್ಪ ಇಂಗ್ಲೀಷ್ ಬರ್ತದೆ, ಐ ಕಮಿಂಗ್ ಐ ಗೋಯಿಂಗ್ ಅಂತ ಏನೂ ಇಲ್ಲ. ಅವರೆಲ್ಲ ಏನು ಯಾವ ಬಡ್ಜೆಟ್ ಆದ್ರೂ ಬೆಂಗಳೂರಿಗೆ ಏನೂ ನಿರೀಕ್ಷೆ ಇಲ್ಲ. 75,000 ಕೋಟಿ ನಾವು ಕಟ್ಟಿರೋ ಹಣ ವಾಪಸ್ ಕೊಡಬೇಕು ಮೋದಿ ಗೌರ್ಮೆಂಟು, ಇದುವರೆಗೂ ಕೊಟ್ಟಿಲ್ಲ. ದಿನ ದಿನ ಏರ್ತಾ ಇದೆ. GST ಈಸ್ಕೊಳ್ತಾರೆ, ಪರ್ಸೆಂಟೇಜು ವಾಪಸ್ ಕೊಡಲ್ಲ. ಇದೇ ಮೋದಿ ಈಗ ನೋಡಿ ಅಲ್ಲಿ ಅಮೇರಿಕದಲ್ಲಿಂದ ಓಡಿಸ್ತಾ ಇದ್ದಾರೆ, ಅದಕ್ಕೂ ಉಸಿರಿಲ್ಲ. ಅದಕ್ಕೆ ಡೌನ್ ಆಗಿದ್ದು 30 ಸೀಟೇನೋ. ನೆಕ್ಸ್ಟು ಏನೂ ಇಲ್ಲ, 30 ಸೀಟ್ BJP. ಮೋದಿ ಅಂದ್ಕೊಂಡು 3 ನಾಮ ಹಾಕಿದ್ರು, ಏನೂ ಇಲ್ಲ. ಏನು ಕೂಡ ಬಡ್ಜೆಟ್ ಮಾಡೋರೇ ಸರಿ ಇಲ್ಲ ರೀ. ನಿರ್ಮಲಾ ಸೀತಾರಾಮನ್ಗೆ ಅಂಥ ಒಂದು ಕೆಪಾಸಿಟಿ ಹೆಣ್ಮಗು ಅಲ್ಲ. ಒಳ್ಳೆಯವರು ಇದ್ದರು BJPಲಿ, ಬಡ್ಜೆಟ್ ಮಾಡೋರು, ಓದಿರೋರು, ವಿದ್ಯಾವಂತರು ಇದ್ದಾರೆ ಅವ್ರ ಸಂಪುಟದಲ್ಲಿ, ಒಳ್ಳೆಯವ್ರಿಗೆ ಕೊಡಬೇಕಾಗಿತ್ತು. ನಮ್ಮ ಅಭಿಪ್ರಾಯ ಬಡ್ಜೆಟ್ ಮಾಡುವಂಥ ವ್ಯಕ್ತಿ ನಿರ್ಮಲಾ ಸೀತಾರಾಮನ್ ಅಲ್ಲ. ಸುಮ್ಮನೆ ಏನೋ ಇಂಗ್ಲೀಷ್ ಜನ ಮಾತಾಡ್ತಾರೆ ಅಂತ. ಬೆಂಗಳೂರಿಗೆ ನಮಗೆ ಇದು ನಾವು ಕೊಟ್ಟಿರೋ ಅನುದಾನ, ನಮ್ಮ GST ಕಲೆಕ್ಟ್ ಮಾಡಿದ್ದಾರಲ್ಲ ಅದು ವಾಪಸ್ ಕೊಟ್ಟರೆ ಸಾಕು. ಇಲ್ಲಿ ಕಾಂಗ್ರೆಸ್ ಇದೆ ಅಂತ ಕೊಡ್ತಾ ಇಲ್ಲ. 75,000 ಕೋಟಿ ಹಳೇದು ಕೊಡಬೇಕು. ಈಗ ಮೊನ್ನೆ ಒಂದು 25,000 ಕೋಟಿ, ಎಲ್ಲ 1,00,000 ಕೋಟಿ ಕೊಡಬೇಕು. ಕೊಟ್ಟರೆ ಇಲ್ಲಿ ಇಂಪ್ರೂವ್ ಆಗುತ್ತಲ್ಲ, ಮಾಡ್ಬೋದಲ್ಲ. ಅದನ್ನು ಇಲ್ಲಿ ಗೆದ್ದಿರೋ MP ಉಸಿರು ಬಿಡಲ್ಲ, ತಾಕತ್ತಿಲ್ಲ ಯಾರಿಗೂ ಮೋದಿ ಮುಂದೆ ನಿಂತು ಮಾತಾಡಬೇಕು. ವಾಕ್ ಸ್ವಾತಂತ್ರ್ಯ. ಇವ್ರು ಆರಾಮಾಗಿ ಹೋಗಿ ಇವ್ರು ಕೇಳಬೇಕು, ಅನುದಾನ ಕೊಡಿ, ಬೆಂಗಳೂರು ಇಂಪ್ರೂವ್ ಆಗಲಿ. ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಅನುದಾನ ಎಲ್ಲ ತಂದು ಇವರು ಭುಜ ತಟ್ಟಿದ್ರೆ ನೆಕ್ಸ್ಟ್ ಇವರು ಬರ್ತಾರೆ. BJPನೇ ಬರ್ಬೋದು, ಯಾವುದು ಹಂಗೆ. ಆ ಥರ ಏನೂ ಮಾಡಲ್ಲ ಇವರು, ಸುಮ್ಮನೆ ಇರ್ತಾರೆ. ಮೋದಿ ಮುಂದೆ ಮೊಣಕಾಲು ಉರ್ಕೊಂಡು ಮಾತಾಡೋರೆ ಈ ನರ್ಸತ್ MP ಎಷ್ಟು ಜನ ಅವರು ಯಾರು ಗೆದ್ದಿರೋದು MP ಕಾಂಗ್ರೆಸ್ಸಿಂದ ಅದು ಮರ್ತೋಗಿದೆ. ಯಾರೂ ಇಲ್ಲ ಅನಿಸುತ್ತೆ. ಸುರೇಶ್ ಸೋತ್ರಲ್ಲ, ಯಾರೂ ಇಲ್ಲ. ಅಷ್ಟು ಜನ BJP ಅವರೇ, ಯಾರೂ ಕೇಳಲ್ಲ. ಡಾಕ್ಟ್ರು ಪಾಪ ಅಲ್ಲಿ ಮೋದಿಗೆ ಹುಷಾರಿಲ್ಲ ಅಂದರೆ ಇಂಜೆಕ್ಷನ್ ಕೊಡ್ತಾರೆ. ಮಂಜುನಾಥ್ ಅವರು ಗೆಲ್ಲೋಗಿನ ಮುಂಚೆ ಇದ್ದು ವಾಯ್ಸೇ ಇಲ್ಲ, ಇವಾಗ ಎಲ್ಲೂ ಮಾತಾಡಲ್ಲ, ಯಾರೂ ಇಲ್ಲ. ನಾವು ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟೋರು ಟ್ಯಾಕ್ಸ್ ಕಟ್ತಾ ಇದೀವಿ ಅಷ್ಟೇ. ನಮ್ಗೆ ಯಾವ ನಿರೀಕ್ಷೆ ಯಾವುದು ಸ್ಲ್ಯಾಬ್ ಹೆಚ್ಚು ಮಾಡೋಕ್ಕಾಗಲ್ಲ ರೀ, ಹೆಚ್ಚು ಮಾಡೋಕ್ಕಿಲ್ಲ, ಇನ್ನು ಕಮ್ಮಿ ಮಾಡ್ತಾರಂಥ ಸೂಚನೆಗಳಿದೆ. ಏನು ಸ್ಯಾಲ್ರಿಡ್ ಪೀಪಲ್ಗೆ 10 ಲಕ್ಷವರೆಗೂ ಟ್ಯಾಕ್ಸ್ ಇಲ್ಲ, ಸೆಲ್ಫ್ ಎಂಪ್ಲಾಯ್ಡು ಬಿಸ್ನೆಸ್ ಮ್ಯಾನ್ಗೆ 7 ಲಕ್ಷವರೆಗೂ ಟ್ಯಾಕ್ಸ್ ಇಲ್ಲ ಅಂತೇನೋ ಮಾಡೋ ಸೂಚನೆಗಳಿದೆ. ಎಷ್ಟಿದೆ ಅಷ್ಟು ಗೊತ್ತಿಲ್ಲ, ಬಡ್ಜೆಟ್ ಬಂದಮೇಲೆ ಗೊತ್ತಾಗುತ್ತೆ. ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅನುಕೂಲ ಕಡಿಮೆ ಮಾಡಿ ದುಡ್ಡು ಉಳಿಯುತ್ತಲ್ವಾ. ಈಗ ಮಧ್ಯಮ ವರ್ಗದವ್ರಿಗೆ ದುಡ್ಡು ಉಳಿಯೋದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ. ದುಡ್ಡು ಉಳಿದ್ರೆ ಸಾಕು ಅಂತ ಹೇಳಕ್ಕೆ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸ್ವಲ್ಪ ದುಡ್ಡು ಉಳಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಉಳಿಸ್ಲಿ, ಅದೆಷ್ಟು ಉಳಿಸ್ತಾರೋ ನೋಡೋಣ. ಬೆಂಗಳೂರಿಗೆ ಏನಾದರೂ ನಿರೀಕ್ಷೆ ಮಾಡ್ತಿದ್ದೀರಾ? ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕ್ರಿ. ಬೆಂಗಳೂರು ನೋಡಿರಿ, ಎಲ್ಲೆಲ್ಲೋ ಟ್ರಾಫಿಕ್ಕು, ರೋಡ್ಗಳು ಸರಿ ಇಲ್ಲ, ಆಮೇಲೆ ಯಾರು ಸರಿಯಾಗಿ ಕೆಲಸ ಮಾಡಲ್ಲ, ಇದೆಲ್ಲ ಸಮಸ್ಯೆಗಳಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದರೆ ಸ್ವಲ್ಪ ಬೆಂಗಳೂರಿಗೆ ಹೆಸರು ಬರುತ್ತೆ. ಈಗೆಲ್ಲ ಬೇರೆ ಊರುಗಳು ಕಂಪೇರ್ ಮಾಡ್ತಾರೆ ಬೆಂಗಳೂರಿಗೆ, ಅದು ಬೆಂಗಳೂರಿಗಿನ್ನ ಚೆನ್ನಾಗಿದೆ ಅಂತ. ಅದು ಹೋಗಬೇಕು. ಬೆಂಗಳೂರು ಈಗ ಒಳ್ಳೆ ಸ್ಥಾನಮಾನ ಇದೆ, ಅದನ್ನು ಉಳಿಸ್ಕೊಬೇಕಷ್ಟೇ ನಾವು. ಸಾಮಾನ್ಯವಾಗಿ ಬಜೆಟ್ ಅಂದ ತಕ್ಷಣ ನಿರೀಕ್ಷೆಗಳಿದ್ದೇ ಇರುತ್ತೆ. ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಂದು ಒಂದೇ ನಿರೀಕ್ಷೆ ಇರೋದು, ಇನ್ಕಮ್ ಟ್ಯಾಕ್ಸ್ ತೆಗೆದಾಕ್ಬಿಟ್ಟು ಒಂದು ಸ್ಲ್ಯಾಬು, ಅಂದರೆ ಒಂದು ಏನೇ ತೊಗೊಳ್ಳಿ ಒಂದು 8% ಟ್ಯಾಕ್ಸ್ ಥರ, ಇಲ್ಲ 10% ಟ್ಯಾಕ್ಸು ಎನಿ ಪರ್ಚೇಸು, ಆ ಥರ ಒಂದು ಫಿಕ್ಸ್ ಮಾಡಿಬಿಟ್ಟು ಇನ್ಕಮ್ ಟ್ಯಾಕ್ಸ್ ತೆಗೆದಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟು ಇವಾಗ ನನ್ನೊಂದು ಅಮೌಂಟ್ ಇದೆ ಅಂದ್ಕೊತೀವಿ, ಮತ್ತು ಅದಕ್ಕೆ ಹೋದಾಗ ಒಂದು GST, ಇನ್ನೊಂದು ತೊಗೊಳಕ್ಕೆ ಅದಕ್ಕೊಂದು GST, ಈ ಥರ GST ನಾವು ಒಂಥರ ಗೌರ್ಮೆಂಟಿಗೆ ದುಡಿಯೋ ಥರ ಆಗೋಗಿದೆ. ಸೊ ಇದರಲ್ಲಿ ಆ ಇನ್ಕಮ್ ಟ್ಯಾಕ್ಸ್ ಒಂದು ತೆಗೆದಾಕ್ಬಿಟ್ರೆ ಆವಾಗ ನಮಗೆ GST ಕಟ್ಟೋಕ್ಕೆ ಏನೂ ಬೇಜಾರೇ ಇರೋದಿಲ್ಲ ಅನಿಸುತ್ತೆ. ಇದೊಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನನ್ನ ಕಡೆಯಿಂದ. ಬೆಂಗಳೂರಿಗೆ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಗೆ ಮೋನೋ ರೈಲ್ ಬೇಕು ಅಂತ ಇದ್ದೀವಿ. ಸೆಂಟ್ರಲ್ ಕಡೆಯಿಂದ ಮಾಡ್ತಾರೆ, ಬಟ್ ನೋಡಿ ಈಗ ಮೊನ್ನೆ ಚಂದ್ರಬಾಬು ನಾಯ್ಡು ಇರ್ಬೋದು, ಮತ್ತು ರೇವಂತ್ ಅವ್ರು ಇರ್ಬೋದು, ಅವರೆಲ್ಲರೂ ಅವರು ಸ್ಟೇಟ್ಗೆ ಏನೇನು ಬೇಕೋ ಎಲ್ಲ ಹೋಗಿ US ಹೋಗಿ ಫಂಡ್ ಇದು ಅಲ್ಲಿರೋ ಬಿಸ್ನೆಸ್ ಅವ್ರನ್ನೆಲ್ಲ ಇಲ್ಲಿ ಕರೆದಿದ್ದಾರೆ. ನಮ್ಮ ಕಡೆಯಿಂದ ಯಾರೂ ಹೋಗೇ ಇಲ್ಲ. ಇಲ್ಲಿ ಯಾರೂ ಇನ್ವೆಸ್ಟ್ಮೆಂಟ್ ಅವ್ರು ಬರ್ತಾನೆ ಇಲ್ಲ. ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ, ಎಲ್ಲ ಫ್ರೀ ಅಂತ ಕೊಡ್ತಾ ಇದ್ದಾರೆ. ಫ್ರೀ ಬೇಕಾಗಿರಲಿಲ್ಲ, ಆ ದುಡ್ಡು ಇಟ್ಕೊಂಡಿದ್ದರೆ ಇಲ್ಲಿ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಇವ್ರು ಈ ಥರ ಮಾಡೋದ್ರಿಂದ ಸೆಂಟ್ರಲಿಂದ ದುಡ್ಡು ಕೊಡೋದಿಲ್ಲ. ಇಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು.